ಮಹದೇವಪುರ ಕ್ಷೇತ್ರದ ಸಾದರಮಂಗಲದಿಂದ ಹೂಡಿಗೆ ಸಂಪರ್ಕ ಕಲ್ಪಿಸುವ ಟಿಡಿಆರ್ ರಸ್ತೆ ರೈಲ್ವೆ ಹಳಿ ಪಕ್ಕದಲ್ಲಿದ್ದು ಸುಮಾರು ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದ್ದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ರೈಲ್ವೆ ಮತ್ತು ಜಿಬಿಎ ಅಧಿಕಾರಿಗಳ ವಿರುದ್ಧ ಸಾದರಮಂಗಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಬೆಳತೂರಿನಿಂದ ಸಾದರಮಂಗಲ ಮಾರ್ಗವಾಗಿ ಹೂಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಈ ಟಿಡಿಪಿ ರಸ್ತೆಯನ್ನು ರೈಲ್ವೆ ಇಲಾಖೆಯಿಂದ ತಡೆ ಹಿಡಿಯಲಾಗಿದ್ದು ಕೂಡಲೇ ರಸ್ತೆ ಕಾಮಗಾರಿಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದರು. ಸುಮಾರು ವರ್ಷಗಳ ಹಿಂದಿನಿಂದ ಇದ್ದ ರಸ್ತೆಯನ್ನು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಬಳಸಿಕೊಂಡು ಸಾರ್ವಜನಿಕರ ರಸ್ತೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಈ ದಿನ ಊಡಿ ಮತ್ತು ಕಾಡುಗೋಡಿ ಮೇನ್ ರೋಡು ಅಂದರೆ ಸಾದರಮಂಗಲ ವಯ ಕುಮ್ಮೆನಗರ ಬೆಳ್ತೂರು ಟಚ್ ಆಗುತ್ತೆ. ಸುಮಾರು ದಿನಗಳಿಂದ ವರ್ಷಗಳಿಂದ ಸುಮಾರು 15 ವರ್ಷಗಳಿಂದ ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಏನಂದರೆ ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GBA ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದ ಮಿನಿಸ್ಟರ್ ಹೇಳ್ತಾರೆ, ಅದು ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಈ ದಿನ ನಮಗೆ ಇವತ್ತು ಬೆಳ್ತೂರಿಂದ ಸೀಗಳ್ಳಿಯಿಂದ ಕನ್ಮಂಗಲಿಂದ ಎಲ್ಲ ರೋಟವರು ಇದೇ ರೋಡಿಗೆ ಬರಬೇಕಾಗಿತ್ತು. ಸುಮಾರು ವರ್ಷಗಳಿಂದ 40 ವರ್ಷದಿಂದ ಏಕಿಷ್ಟಮ್ ಕಾಲದಾಗಿನ ಇಲ್ಲಿ ರೋಡ್ ಮಾಡಿದ್ರು ಒಂದು ಸಾರಿ. ಆ ಕಾಲದಾಗಿನ ಜಲ್ಲಿ ರೋಡು, ಅದನ್ನು ಕನ್ವರ್ಟ್ ಮಾಡಿ ಒಂದು ಟಾರ್ ಹಾಕಿ ಕೊಟ್ಟರು. ಆವತ್ತು ರೋಡ್ ಚೆನ್ನಾಗಿತ್ತು. ಆದರೆ ಇವರು ರೈಲ್ವೆಯವರು ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಈ ಜಮೀನು ರೈಲ್ವೆ ಎಣ್ಣೆ ಲೈನ್ ಯಾವ್ದು ಮಾಡ್ತಾಯಿದ್ದಾರೆ ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೇದಲ್ಲ. ಅದು ನಾವೆಲ್ಲ ಜಮೀನು ಕೊಟ್ಟು ಮಾರಿ ಅವರಿಗೆ ಕಡಿಮೆ ದುಡ್ಡಿಗೆ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ ನೋಟಿಫಿಕೇಶನ್ ಮಾಡಿಸಿ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆದಮೇಲೆ ಈ ರೈಲ್ವೇದೊಂದು ವಿದ್ಯುತ್ ಇದು ಅಡ್ಡ ಬಂತು ನಮಗೆ. ಬಂದಾಗ ನಾವು ಅದನ್ನು ಗಮನಕ್ಕೆ ತಂದ್ವಿ. ಯಾರು ಪ್ರತಿನಿಧಿಗಳಿದ್ದು ಜನಪ್ರತಿನಿಧಿಗಳು ಅವ್ರಿಗೆ ಗಮನಕ್ಕೆ ತಂದ್ವಿ, ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. BBMP ಇತ್ತು ಆವಾಗ. ಹೆವಿ ರೋಡ್ಸ್ನವ್ರಿಗೆ ಎಲ್ಲ ಅರ್ಜಿ ಮುಖಾಂತರ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಆ ದಾಖಲೆಗಳನ್ನ ಮೊನ್ನೆ 1 ತಿಂಗಳ ಹಿಂದೆ ಕುಂದುಕೊರತೆಗಳ ಅಹವಾಲು ವಿತರಣೆ ಅಂತೇಳಿ BBMPಯಲ್ಲಿ GBA ಆದಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಕೂಡ ರೈಟಿಂಗ್ನಲ್ಲಿ ಕೊಟ್ಟು 2 ಪ್ಯಾರಾಗ್ರಾಫು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಕೊಟ್ಟಾಗ ಅವರೆರಡು ಸ್ಪಂದಿಸ್ತೀವಿ ಅಂದರು. ಇಲ್ಲಿ ಸುತ್ತಮುತ್ತ ಸೀಗಳ್ಳಿ, ಸೊಣ್ಣೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡುಗೋಡಿ, ಸಾದರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದ್ಯಾವಸಂದ್ರ ಸುಮಾರು 23 ಊರಿನವರು ಇದೇ ರಸ್ತೆನೇ ನಾವು ಅವಲಂಬಿಸಿರೋದು. ಈ ರಸ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋದು? ಹೋರಾಟ ಮಾಡಿದ್ವಿ, ಅರ್ಜಿ ಕೊಟ್ವಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಪರಿಹಾರನೂ ಕೊಟ್ಟಿಲ್ಲ. ನಂದು ಸರ್ವೆ ನಂಬರ್ 52 ಮತ್ತು 82. 82ರಲ್ಲಿ 6 ಗುಂಟೆ ಹೋಗಿದೆ, 52ರಲ್ಲಿ 10 ಗುಂಟೆ ಹೋಗಿದೆ. ಅದಕ್ಕೂ ನನಗೂ ಪರಿಹಾರ ಕೊಡಲಿಲ್ಲ. ನಾನು ಪರಿಹಾರ ಕೇಳಿ 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 ನಾನು ಕೈ ಬಿಟ್ಬಿಟ್ಟೆ. ಈ ಪರಿಸ್ಥಿತಿ ನಮ್ಗೆ ಒದಗಿದೆ ಈಗ. ಯಾಕಂದರೆ ನಮ್ಮ ಜನ ಇವತ್ತು ಎದ್ದಿರೋದು, ಎಚ್ಚೆತ್ಕೊಂಡಿರೋದು ಭಾರಿ ಸಂತೋಷ. ಈ ಸಂತೋಷಕ್ಕೆ ನಾನು ಹೇಳೋದು ಇಷ್ಟೇ, ಅಧಿಕಾರಿಗಳಿಗೆ, ನೀವು ರಸ್ತೆ 1 ತಿಂಗಳೊಳಗೆ ಬಂದು ಇಲ್ಲಿ ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಇಲ್ಲ ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ನಾವು ಒಂದು ಅಮರಣ ಅಂತ ಪುಸ್ತಕ ಮಾಡಿ. ಒಂದು ರಸ್ತೆ ಇದೆ, ಅದು ಚಿಕ್ಕ ರಸ್ತೆ. ಮತ್ತೆ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರಬೇಕಾ ಏನಂತಂದ್ರೆ, ಇಲ್ಲಿ ಪಕ್ಕದಲ್ಲೇ ನಮಗೆ BMTC ಒಂದು ಡಿಪೋ ಇದೆ. ಆ ಡಿಪೋ ಇಂದ ನಮಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಅವರು ಬೆಳಗ್ಗೆ ಸುಮಾರು 8 ಗಂಟೆ 7 ಗಂಟೆ ಸಮಯದಲ್ಲಿ ಸುಮಾರು 100 ಬಸ್ಗಳು ಬರ್ತಾವೆ. ಅಲ್ಲಿ 100 ಬಸ್ಗಳು ಬಂದಾಗ ಏನಾಗ್ತದೆ, ನಮಗೆ ಶಾಲಾ ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋರಿಗೆ ಕೆಲಸ ಕರೆಕ್ಟ್ ಟೈಮ್ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮತ್ತೆ ಏನಾದರೂ ಹಾಸ್ಪಿಟಲಿಟಿ ಏನಾದರೂ